ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಾರವಾರದಿಂದ ಬೆಂಗಳೂರಿಗೆ ನೂತನವಾಗಿ ಆರಂಭಿಸಲಾದ ಪಲ್ಲಕ್ಕಿ ಸ್ಲೀಪರ್ ಬಸ್ ಸಂಚಾರಕ್ಕೆ ಶಾಸಕ ಸತೀಶ್ ಸೈಲ್ ಅವರು ಚಾಲನೆ ಕೊಟ್ಟಿದ್ದಾರೆ. ನಗರದ ಬಸ್ ನಿಲ್ದಾಣದಲ್ಲಿ ಚಾಲನೆ ಕೊಟ್ಟು ಮಾತನಾಡಿದ ಸತೀಶ್ ಸೈಲ್, ಈ ವರ್ಷ ವಾಯುವ್ಯ ಕರ್ನಾಟಕ ಸಾರಿಗೆ ಉತ್ತರ ಕನ್ನಡ ವಿಭಾಗ 13 ಕೋಟಿ ಲಾಭವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಸಂಸ್ಥೆಯ ಚಾಲಕ ನಿರ್ವಾಹಕರು ಎಂದಿದ್ದಾರೆ. ಬೆಂಗಳೂರಿಗೆ ಕಾರವಾರದಿಂದ ಸ್ಲೀಪರ್ ಬಸ್ ಬೇಕು ಅಂತ ಜನರ ಬೇಡಿಕೆಯಾಗಿತ್ತು. ಅದಕ್ಕೆ ಅನುಗುಣವಾಗಿ ಬಸ್ ಬಿಡಲಾಗಿದೆ. ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಉದ್ಘಾಟಿಸಿದ ನೂತನ ಸೇತುವೆಯ ಮುಖಾಂತರ ಈ ಬಸ್ ಸಂಚರಿಸಲಿದೆ. ಈ ನೂತನ ಬಸ್ ಸೌಕರ್ಯವನ್ನು ಒದಗಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರು ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಶಾಸಕ ಸತೀಶ್ ಸೈಲ್ ಅರ್ಪಿಸಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವ ಶಕ್ತಿ ಯೋಜನೆಯ ಕುರಿತು ಮಾತನಾಡಿದರು. ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿ ಇದೆ ಎಂಬ ಆರೋಪಗಳನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ನಷ್ಟದಲ್ಲಿ ಇದೆ ಎಂದು ಹಲವರು ಹೇಳ್ತಾ ಇದ್ರು. ಆದರೆ ನಮ್ಮ ಜಿಲ್ಲಾ ವಿಭಾಗವು ಈ ವರ್ಷ ಬರೋಬ್ಬರಿ 13 ಕೋಟಿ ರೂಪಾಯಿಗಳ ಲಾಭವನ್ನು ಗಳಿಸಿದೆ. ಈ ಸಾಧನೆಗೆ ಶ್ರಮವಹಿಸಿ ಕೆಲಸ ಮಾಡಿದ ವಿಭಾಗೀಯ ಅಧಿಕಾರಿಗಳು, ಮ್ಯಾನೇಜರ್ ಮತ್ತು ವಿಶೇಷವಾಗಿ ಚಾಲಕರು ಮತ್ತು ನಿರ್ವಾಹಕರು ಕಾರಣಕರ್ತರು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ಬಡ ಜನರಿಗಾಗಿ ಉಚಿತ ಯೋಜನೆಗಳನ್ನು ಕೊಟ್ಟಿದ್ದು ನುಡಿದಂತೆ ನಡೆದಿದೆ ಮತ್ತು ಕೊಟ್ಟ ಆಶ್ವಾಸನೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ಇಲಾಖೆಗೆ ನಷ್ಟವಾಗುವ ಬದಲು ಲಾಭವೇ ಆಗಿದೆ ಎಂಬುದನ್ನು ಈ 13 ಕೋಟಿ ರೂಪಾಯಿ ಲಾಭಾಂಶ ಸಾಬೀತುಪಡಿಸಿದೆ ಎಂದಿದ್ದಾರೆ. ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಈ ಕೊಡುಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಸಿದ್ದರಾಮಯ್ಯ ಸರ್ ಅವರು, ಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು, ಸಾರಿಗೆ ಸಚಿವರು ಬಹಳಷ್ಟು ಉತ್ತೇಜಕವಾಗಿ ನಾವು ಹೇಳಿದ್ದನ್ನು ಮಾಡಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರಕ್ಕೂ ಮತ್ತು ಎಲ್ಲ ಸಚಿವರಿಗೂ ಮತ್ತು ನಮ್ಮ ಇಲ್ಲಿಯ ನಮ್ಮ ಉಸ್ತುವಾರಿ ಸಚಿವರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಬಸ್ ಇವತ್ತು ಸೌಕರ್ಯ ಏನಿದೆಯಲ್ಲ, ಇದನ್ನು ನಾವು ಮೊನ್ನೆ ನಮ್ಮ CM ಮತ್ತು DCM ಇಬ್ಬರು ಉದ್ಘಾಟನೆಗೊಳಿಸಿದಂಥ ಬ್ರಿಡ್ಜ್ ಮುಖಾಂತರ ನಾವು ಇದನ್ನು ಕಳಿಸ್ತಾ ಇದ್ದೀವಿ. ಮತ್ತು ನಾವು ಕೊಟ್ಟಂಥ 5 ಪಂಚ ಯೋಜನೆಯಲ್ಲಿ ಪಂಚ ಗ್ಯಾರಂಟಿಯಲ್ಲಿ ಒನ್ ಆಫ್ ದ ಗ್ಯಾರಂಟಿ ಯಾವುದು, ನಮ್ಮ ಸ್ತ್ರೀಯರಿಗೆ ಎಲ್ಲರಿಗೂ ಫ್ರೀ ಬಸ್ ಅಂತ. ಇವತ್ತು ಶಕ್ತಿ ಯೋಜನೆ ಇವತ್ತು ನೀವು ನೋಡಿರ್ಬೋದು, ಎಲ್ಲರೂ ಹೇಳ್ತಾರೆ ನಮ್ಮ NWKSRTC ಲಾಸ್ನಲ್ಲಿ ಹೋಗಿದೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ತನಕ ಲಾಸ್ ಅಂತ ಯಾರು ಹೇಳ್ತಿದ್ರಲ್ಲ, ಈ ವರ್ಷ ನಾವು 13 ಕೋಟಿ ರೂಪಾಯಿಯನ್ನು ನಿವ್ವಳ ಲಾಭವನ್ನು ನಮ್ಮ ಮ್ಯಾನೇಜರು ಇಲ್ಲಿದ್ದಾರೆ, ಆಮೇಲೆ ನಮ್ಮ ಡಿವಿಷನಲ್ ಆಫೀಸರ್ DC, ಆಮೇಲೆ ವಿಶೇಷವಾಗಿ ನಾನು ಯಾರ ಹೆಸರು ತಗೊಳ್ತಿದ್ದೇನೆ, ಇದಕ್ಕೆ ಕಾರಣೀಕರ್ತರಂತ ತಾವು ಡ್ರೈವರ್ ಮತ್ತು ಕಂಡಕ್ಟರ್ಸ್. ಇವರಿಂದ ಈ ಥರ ಸಾಧ್ಯನೇ ಇಲ್ಲ. ಇವರು ಶ್ರಮ ವಹಿಸಿಕೊಂಡು ಈ ಕೆಲಸವನ್ನು ಮಾಡಿ 13 ಕೋಟಿ ಇವತ್ತಿನ ತನಕ ನಮ್ಮ ಜಿಲ್ಲೆಯಲ್ಲಿ ಕೇವಲ 13 ಕೋಟಿ ರೂಪಾಯಿಯ ಒಂದು ಏನು ಮಾಡಿದ್ದಾರೆ, ಲಾಭಾಂಶವನ್ನು ಮಾಡಿ ನಿವ್ವಳ ಲಾಭಾಂಶವನ್ನು ಕೊಟ್ಟು. ಹಂಗಾಗಿ ಎಲ್ಲಿ ಹೋಯ್ತು ಲಾಸ್ ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಎಲ್ಲರೂ ಕೂಗ್ತಾ ಇದ್ದಾರಲ್ಲ ಪಾರ್ಟಿ. ಲಾಸ್ ಆಗಬೇಕಿತ್ತಲ್ಲಪ್ಪ, ನಾವು ಶಕ್ತಿ ಯೋಜನೆ ಪ್ರಕಾರ ಹೋದರೆ ಲಾಸ್ ಆಗಬೇಕಿತ್ತಲ್ಲ, ಪ್ರಾಫಿಟ್ ಹೆಂಗಾಯಿತು? ನಾನು ಇವತ್ತು ಹೇಳ್ತೇನೆ, ಸರ್ಕಾರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದೆ. ಸರ್ಕಾರ ಕೊಟ್ಟಂಥ ಆಶ್ವಾಸನೆಯನ್ನು ಯಾವಾಗಲೂ ಮುರಿಯುವುದಿಲ್ಲ, ಮಾತಾಡಿದ್ದನ್ನು ವಾಪಸ್ ತಗೊಳ್ಳೋದಿಲ್ಲ. ನುಡಿದಂತೆ ನಡೆದಂಥ ಸರ್ಕಾರ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ. ಬಡ ಜನರಿಗೆ ಇವತ್ತು ಪಾಪ ಏನು ಒಂದು ಫ್ರೀ ಕೊಟ್ಟಿದ್ದಕ್ಕೆ ನಾವು ಅದರ ಬಗ್ಗೆ ಬೇಜಾರು ಮಾಡಬಾರ್ದು. ಈಗ ಇದೇ ಬಸ್ನಲ್ಲಿ ಕೆಲವರು ಆಫೀಷಿಯಲ್ಸ್ ಇದ್ದರೆ ಅವರು ಟಿಕೆಟ್ ಕೊಡಬೇಕು, ನಾನು ಅದು ಹೇಳ್ತೇನೆ. ಅದ್ರ ಬಗ್ಗೆಯೂ ವ್ಯವಸ್ಥೆ ತಾವಾಗಿ ಮಾಡಬೇಕು, ಅವರಾಗಿ ಮಾಡಬೇಕು. ಇದು ಏನು ಗೊತ್ತುಂಟಾ, ನಾವು ಎಲ್ಲರೂ ಬಡವರನ್ನು ತೋರಿಸೋದು ಅವಶ್ಯಕತೆ ಇಲ್ಲ. ನನ್ನ ಹತ್ರ ಸಾಧ್ಯ ಇದೆ, ನಾನು ಟಿಕೆಟ್ ಪಡೆದು ಹೋಗು, ಅದಕ್ಕೆ ನಿರ್ಬಂಧನೆ ಇಲ್ಲ ಸ್ತ್ರೀಯರಿಗೆ. ಆದರೂ ಸಹ ಇಂಥ ಒಂದು ಯೋಜನೆ ನಮ್ಮಲ್ಲಿ ತಂದು ಕೊಟ್ಟಿದ್ದಾರಲ್ಲ,
ಗ್ಯಾರಂಟಿ, ಈ ಗ್ಯಾರಂಟಿಯ ತಾಲೂಕು ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಅವ್ರು ಹೆಂಗೂ ಒಳಗಡೆ ಕೆಲಸ ಮಾಡಿದ್ರು. ಒಂದು ನಿಮಿಷ ಸರ್, ನಿಜವಾಗ್ಲೂ ಎಷ್ಟೊಂದು ಭಯ ಬರ್ತಾ ಇತ್ತು ಅಂತಂದ್ರೆ ನಮ್ಮ ಘಟಕದ ವ್ಯವಸ್ಥಾಪಕರು ಸಮೇತ ನಾವು ಅಲ್ಲಿ ಹೋಗಿ ಒಳಗೆ ಕೆಲಸ ಮಾಡಬೇಕು ಅಂತಂದ್ರೆ ನಿಜವಾಗ್ಲೂ ತುಂಬ ಭಯ ಬರ್ತಾ ಇತ್ತು. ನಾವು ಘಟಕ ವ್ಯವಸ್ಥಾಪಕರ ಮಾರ್ಗದರ್ಶನ ಮೇಲೆ ಬೆಂಗಳೂರಿಗೆ ರೂಟ್ ಆಪ್ರೇಟ್ ಮಾಡಬೇಕಾದ್ರೆ ಸಾಹೇಬ್ರನ್ನ ಕನ್ಸಲ್ಟ್ ಮಾಡಿದ್ವಿ. ನಾವೊಂದು 3-4 ಜನ ಸೇರಿ. ನಿಜವಾಗ್ಲೂ ಹೇಳ್ತೀನಿ, ನಾವು ಮನವಿ ಕೊಟ್ಟ 3 ರಿಂದ 4 ತಿಂಗಳಲ್ಲಿ ನಮ್ಗೆ ಡಿಪೋ ಸ್ಯಾಂಕ್ಷನ್ ಮಾಡಿಕೊಟ್ಟಂಥ ಮಾನ್ಯ ಶಾಸಕರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲಲ್ಲ. ಇವತ್ತಿನ ಮಟ್ಟಿಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವರೇ ಘಟಕ, ನಮ್ಮ ಕಾರವಾರ ಘಟಕನ ಅವರೇ ಉದ್ಘಾಟನೆ ಮಾಡ್ತಾರೆ ಕೈಯಿಂದ. ನಿಜವಾಗ್ಲೂ ತಾವೆಲ್ಲ ಬಂದು ನೋಡಬೇಕು. ಇವತ್ತು ನಮ್ಗೆ ಎಷ್ಟೊಂದು ಹೆಮ್ಮೆ ಅನಿಸ್ತದೆ ಅಂತ. ನಾವು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೋಗಿ ಸಾಹೇಬ್ರ ಹತ್ರ ಹೋಗಿ ಒಂದು ಮೆಮೊರಾಂಡಮ್ ಕೊಟ್ಟು ಬಂದ್ವಿ. ನಮ್ಮ ಘಟಕ ವ್ಯವಸ್ಥಾಪಕ ತುಂಬಾ ಇದೆ, 6 ಫೀಟ್ ಮೇಲೆ. ಆಮೇಲೆ ಸಾಹೇಬರು ನಮ್ಮ ಆಕ್ಚುಲಿ ಘಟಕದಲ್ಲಿ ಹೋಗ್ಬೇಕು ಅಂದ್ರೆ, ನಾವು ಕರ್ತವ್ಯಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಮೊಣಕಾಲು ಮಠ ನೀರಲ್ಲಿ ಹೋಗಿ ನಾವು ಬಸ್ಸನ್ನು ತೊಗೊಂಬರ್ಬೇಕಾಗಿತ್ತು. ಆ ದುರ್ವ್ಯವಸ್ಥೆನ ಸಾಹೇಬ್ರ ಕೃಪೆಯಿಂದ ಅದು ಇದನ್ನ ಮಾಡಿ ಒಂದು ಹೊಸ ಘಟಕನೇ ನಿರ್ಮಾಣ ಮಾಡಿಕೊಟ್ಟಂತ ನಾವು ಸಾಹೇಬರಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಇದೇ ವೇಳೆ ಉಚಿತ ಪ್ರಯಾಣದ ಕುರಿತು ಮಾತನಾಡಿದ್ರು. ಮಹಿಳಾ ಅಧಿಕಾರಿಗಳು ಅಥವಾ ಆರ್ಥಿಕವಾಗಿ ಸಫಲರಾಗಿರುವ ಮಹಿಳೆಯರು ಇಚ್ಛಿಸಿದ್ರೆ ಸ್ವಯಂ ಪ್ರೇರಿತವಾಗಿ ಟಿಕೆಟ್ ಖರೀದಿಸಲು ಪ್ರಯಾಣಿಸಬಹುದು ಎಂದು ಸಲಹೆ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ನಿರ್ಬಂಧವಿಲ್ಲ. ಆರ್ಥಿಕವಾಗಿ ಸಶಕ್ತರಾದವರು ಟಿಕೆಟ್ ಪಡೆದು ಹೋಗಲು ಮುಕ್ತ ಅವಕಾಶವಿದೆ ಅಂತ ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ರಾಜೇಂದ್ರ ರಾಣೆ, ಮುಖಂಡರು ಆದ ಮಂಜೇಶ್ವರ ನಾಯ್ಕ, ಅರವಿಂದ್ ಕಲ್ಗುಡ್ಕರ್, ಶಂಭು ಶೆಟ್ಟಿ ಸೇರಿ ಇತರ ಗಣ್ಯರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಲತೀಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.